ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಯ ಸಂಗ್ರಾಮ ಬೇಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ರಾತ್ರಿ ಬಿಸಿ ಬಿಸಿ ಕಸ ನುಂಗಿದ ನಮ್ಮ ನಗರಸಭೆ. ಪ್ರಿಯ ವೀಕ್ಷಕರೇ, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ನಗರ ವ್ಯಾಪ್ತಿಯ ಜನರು ವಾಸಕ್ಕೆ ಯೋಗ್ಯವಾದ ರೆಸಿಡೆನ್ಸಿಯಲ್ ಲೇಔಟ್ ನಲ್ಲಿ ನಾವಿದ್ದೇವೆ. ನಮಗೆ ಯಾವುದೇ ಕಾಯಿಲೆ ಬರಲ್ಲ ಅನ್ಕೊಂಡಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ನಗರಸಭೆ ಅಧಿಕಾರಿಗಳು ನಿಮ್ಮ ಆರೋಗ್ಯ ಜೊತೆ ಹೇಗೆ ಚೆಲ್ಲಾಟ ಆಡಿದ್ದಾರೆ ಅಂತ. ಹೊಸ ವರ್ಷದ ಜನವರಿ 12ರ ಭಾನುವಾರ ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 3 ಗಂಟೆಯವರೆಗೂ ಚನ್ನಪಟ್ಟಣ ನಗರಸಭೆ ಅಧಿಕಾರಿಗಳು ಮಾಡಿರೋ ಅಲ್ಕ ಕೆಲಸ ಕೇಳಿದ್ರೆ ಸಾರ್ವಜನಿಕರು ಕ್ಯಾಕಿರಿಸೋದು ಗ್ಯಾರಂಟಿ. ಆರೋಗ್ಯಕರವಾದ ಲೇಔಟ್ ಅಂತ ನೀವೆಲ್ಲ ಮನೆ ಕಟ್ಕೊಳ್ಳೋ ಮೊದಲೇ ಈ ಜಾಗದಲ್ಲಿ ವಿಷಕಾರಿ ತ್ಯಾಜ್ಯನ ಊತಾಕಿರ್ತಾರೆ ಈ ಖತರ್ನಾಕ್ ಅಧಿಕಾರಿಗಳು. ಹೌದು ವೀಕ್ಷಕರೇ, ಮುಸ್ಲಿಂ ಸಮುದಾಯದ ಜನರು ವಾಸ ಮಾಡ್ತಿರೋ ಚನ್ನಪಟ್ಟಣ ನಗರದ ಅನೇಕ ವಾರ್ಡ್ನಲ್ಲಿ ಸೇಕರಣೆಯಾಗಿದ್ದ ಕಸವನ್ನು ರಾತ್ರಿ ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರದಿಂದ ನಿರ್ಮಾಣ ಮಾಡಿರೋ ಕಣ್ವ ಬಡಾವಣೆಯಲ್ಲಿ ಗದ್ದಿ ಮುಚ್ಚಿ ಗುಂಡಿ ತೋಡಿ ಮುಚ್ಚಲಾಗಿದೆ. ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ರಾಮನಗರ ಜಿಲ್ಲೆಯ ಅನೇಕ ಸಾರ್ವಜನಿಕ ಸಮಸ್ಯೆಗಳಿಗೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡ್ತಿದೆ. ಹಾಗೆಯೇ ಈ ಚನ್ನಪಟ್ಟಣ ತಾಲೂಕಿನ ಕಸ ವಿಲೇವಾರಿ ಬಗ್ಗೆಯೂ ಸಹ ಈ ಹಿಂದೆ ವರದಿ ಮಾಡಿದೆ. ಆದ್ರೆ ಇಲ್ಲಿನ ಅಧಿಕಾರಿಗಳು ಸಾರ್ವಜನಿಕರ ಆರೋಗ್ಯದ ಮೇಲೆ ಮಧ್ಯರಾತ್ರಿ ಪಿತೂರಿ ಮಾಡ್ತಿರೋ ವಿಚಾರ ತಿಳಿದ ಕೂಡಲೇ ಸಂಗ್ರಾಮ ಟಿವಿ ತಂಡ ಅಕ್ರಮ ಕಸ ವಿಲೇವಾರಿಯನ್ನು ಬಯಲಿಗೆ ಎಳೆಯಬೇಕೆಂದು ಕ್ಯಾಮರಾ ಸಮೇತ ಸ್ಥಳಕ್ಕೆ ಲಗ್ಗೆ ಇಟ್ಟಿತ್ತು. ಕ್ಯಾಮರಾದ ಅರಿವೇ ಇಲ್ಲದೆ ಚನ್ನಪಟ್ಟಣ ನಗರಸಭೆ ಅಧಿಕಾರಿಗಳು ರಾತ್ರಿ 10 ಗಂಟೆಯಿಂದ ನಿರಂತರವಾಗಿ ಎಲ್ಲಾ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ಗಳಲ್ಲಿ ಕಸ ಎಂಬ ವಿಷವನ್ನು ತುಂಬಿಸಿ ಮೊದಲೇ ನಿಗದಿಪಡಿಸಿದ್ದ ಚನ್ನಪಟ್ಟಣ ಪ್ರಾಧಿಕಾರ ಬಡಾವಣೆಯಲ್ಲಿ ಸುರಿಯೋಕೆ ಪ್ರಾರಂಭ ಮಾಡಿದ್ರು. ಮೊದಲು ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ಗಳ ಲೈಟ್ ಆಫ್ ಮಾಡಿ ಮೊಬೈಲ್ ಟಾರ್ಚ್ನಲ್ಲಿ ಕಸವನ್ನು ಸ್ಥಳಕ್ಕೆ ಸುರಿಯಲಾಯಿತು. ನಂತರ ಜೆಸಿಬಿಯಿಂದ ಕಸವನ್ನು ಹಳ್ಳಕ್ಕೆ ತಳ್ಳಿ ಮತ್ತೊಂದು ವಾಹನಕ್ಕೆ ದಾರಿ ಮಾಡಿಕೊಡಲಾಗಿತ್ತು. ಇವೆಲ್ಲವೂ ಕಗ್ಗತ್ತಲಲ್ಲಿ ಕಳ್ಳರಂತೆ ಮಾಡಿದ ಅಧಿಕಾರಿಗಳು ಕಸ ತುಂಬಿಸೋ ಸ್ಥಳದಲ್ಲಿ ಮಾತ್ರ ರಾಜಾರೋಷವಾಗಿ ತುಂಬಿ ಸೇರು ಹೋಟೆಲ್ನಿಂದ ಸಾತ್ನೂರ್ ಸರ್ಕಲ್ ಮಾರ್ಗವಾಗಿ ಕಸ ತುಂಬಿದ ಗಾಡಿಗಳ ಓಡಾಟ ರಸ್ತೆ ಬದಿಯ ಮನೆ ಜನರಿಗೆ ನಿದ್ದೆ ಕೆಡಿಸಿತ್ತು. ತಡರಾತ್ರಿ ಆಗುತ್ತಿದ್ದಂತೆ ಜೆಸಿಬಿ ಲೈಟ್ ಹಾಕಿಕೊಂಡೇ ಕೆಲಸ ಮಾಡಕ್ಕೆ ಶುರು ಮಾಡಿದ್ದು ನಂತರ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಸಿಗಿದ್ದು ಮಾತ್ರ ಬೇಸರ ತರಿಸೋ ವಿಚಾರವಾಗಿತ್ತು. ಅಲ್ಲಿ ಬೆಂಕಿ ಹಾಕಿದ್ದ ಕಸವನ್ನು ತುಂಬಿಕೊಂಡು ಬಂದು ಸುರಿದು ಜೆಸಿಬಿಯಿಂದ ಮುಚ್ಚಲಾಗುತ್ತಿತ್ತು. ಕೊನೆಗೂ ಕಸದ ಮೇಲೆ ಮಣ್ಣು ಮುಚ್ಚಿ ಮಾಡಿರೋ ತಪ್ಪು ಮುಚ್ಚಿ ಹಾಕಿದ್ದೇವೆ ಎಂಬ ಭ್ರಮೆಯಲ್ಲಿ ಜೆಸಿಬಿ ಮನೆ ಕಡೆ ಮುಖ ಮಾಡಿತ್ತು. ವೀಕ್ಷಕರೇ, ಸಾವಿರಾರು ಮಾರಣಾಂತಿಕ ವೈರಸ್ಗಳು ಲಗ್ಗ ಇಡ್ತಿರೋ ಈ ಕಾಲದಲ್ಲಿ ಆರೋಗ್ಯ ಇಲಾಖೆಯವರು ಅಷ್ಟೇ ಎಚ್ಚರಿಕೆ ಕೊಟ್ಟರು ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡೋದನ್ನ ಬಿಡ್ತಿಲ್ಲ ಈ ಚನ್ನಪಟ್ಟಣ ನಗರಸಭೆ ಅಧಿಕಾರಿಗಳು. ಕಸ ವಿಲೇವಾರಿ ಅಕ್ರಮದ ಬಗ್ಗೆ ನಿಮ್ಮ ಸಂಗ್ರಾಮ ಟಿವಿ ಬೆಳಕು ಚೆಲ್ಲಿದೆ. ಪ್ರಾಧಿಕಾರದವರು ಇದರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾರೋ, ಇಲ್ಲ ಇದಕ್ಕೆ ಕಾರಣರಾದ ಅಧಿಕಾರಿಗಳಿಗೆ ಶಿಕ್ಷೆ ಆಗುತ್ತೋ, ಇಲ್ಲ ಶಾಸಕ ಸಿಪಿ ಯೋಗೇಶ್ವರ್ ತಲೆ ಕೆಡಿಸ್ಕೊಳ್ತಾರೋ ಕಾದ್ ನೋಡೋಣ.
ಮತ್ತೆ ಭೇಟಿ ಆಗೋಣ ಸಂಗ್ರಾಮ ಟಿವಿಯ ಸಂಗ್ರಾಮ ಬೇಟೆ ಕಾರ್ಯಕ್ರಮದಲ್ಲಿ. ನಮಸ್ಕಾರ.